ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬ ರೈತರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್. ಇದು ಅತ್ಯಂತ ಅದ್ಭುತವಾದ ಗುಡ್ ನ್ಯೂಸ್ ಆಗಿದೆ. ಎಷ್ಟೋ ದಿನದಿಂದ ಕಾಯ್ತಾ ಇರುವ ರೈತರಿಗೆ ಈ ಒಂದು ಬೆಳೆ ಪರಿಹಾರ ಹಣವನ್ನು ಹಾಕುವುದರ ಜೊತೆಗೆ ಅವರ ಒಂದು ಪೆಂಡಿಂಗ್ ಇರುವ ಹಣವನ್ನು ಕೂಡ ಇಲ್ಲಿ ನೀಡ್ತಾ ಇದ್ದಾರೆ. ಯಾವ ರೀತಿ ಅಂತ ನೋಡೋದಾದ್ರೆ, ಬೆಳೆ ಪರಿಹಾರ ಹಣವು ಸರ್ಕಾರದಿಂದ ಬಿಡುಗಡೆ ಆಗಿ ಹಾಗೆ ಹಲವಾರು ರೈತರಿಗೆ ಈಗಾಗಲೇ ಜಮವಾಗಿದೆ. ಆದರೆ ಇಲ್ಲಿ ಹಲವಾರು ಜನರಲ್ಲಿ ಕೆಲವು ಜನರಿಗೆ ಹಣ ಬರದೇ ಇರುವ ಕಾರಣಗಳಿಂದ ಆ ಒಂದು ಕಾರಣವನ್ನು ನಿವಾರಿಸಿ ರೈತರ ಅಕೌಂಟ್ಗೆ ಈ ಒಂದು ಹಣವನ್ನು ಹಾಕ್ತಾ ಇದ್ದಾರೆ. ಯಾವ ಒಂದು ಕೆಲಸ ಮಾಡಿದ್ರೆ ನಿಮ್ಗೆ ಈ ಒಂದು ಹಣವನ್ನು ಹಾಕ್ತಾ ಇದ್ದಾರೆ ಮತ್ತು ಇಂದು ಯಾವ ಜಿಲ್ಲೆಗೆ ಜಮವಾಗ್ತಾ ಇದೆ ಎಲ್ಲ ಮಾಹಿತಿಯನ್ನು ಹಂತ ಹಂತವಾಗಿ ನಾನು ಸ್ಪಷ್ಟವಾಗಿ ಇವತ್ತು ನಿಮ್ಗೆ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಉಪಯುಕ್ತವಾಗಿದೆ ಅಂತ ನಾನು ಕೂಡ ಹಲವಾರು ಕಡೆ ರಿಸರ್ಚ್ ಅನ್ನು ಮಾಡಿ ಹಾಗೆ ಸರ್ಕಾರದಿಂದ ನೀಡಿರುವ ಈ ಒಂದು ಮಾಹಿತಿಯನ್ನು ನಿಮ್ಗೆ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿ ನೋಡಬೇಡಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ ಬೆಳೆ ಪರಿಹಾರ ಹಣ ಯಾವ ರೀತಿ ಸಿಗ್ತಾ ಇದೆ ಅಂತ ನೋಡೋದಾದ್ರೆ, ಅತಿವೃಷ್ಟಿಯಿಂದ ಮತ್ತು ಬರಹದಿಂದ, ಪ್ರವಾಹ, ಗಾಳಿ, ಮಳೆಯಿಂದ ರೈತರ ಬೆಳೆಗಳು ನಷ್ಟವಾದರೆ ಅವರಿಗೆ ಬೆಳೆ ಪರಿಹಾರವಾಗಿ ಹಣವನ್ನು ನೀಡ್ತಾ ಇದ್ದಾರೆ ಮತ್ತು ರಾಜ್ಯ ಸರ್ಕಾರ ನೀಡುವ ಪರಿಹಾರ ಹಣವನ್ನು ಬೆಳೆ ಪರಿಹಾರ ಹಣ ಎಂದು ಕೂಡ ನೀಡಲಾಗ್ತಾ ಇದೆ. ಸ್ನೇಹಿತರೆ, ಇದು ಸಾಲವಲ್ಲ ಮತ್ತು ವಾಪಸ್ ಕೊಡಬೇಕಂತ ಹಣವಲ್ಲ, ರೈತರ ಖಾತೆಗೆ ನೇರವಾಗಿ ರೈತರ ಖಾತೆಗೆ ಜಮವಾಗುವ ಹಣವಾಗಿದೆ. ಇದು ಪ್ರಧಾನಮಂತ್ರಿ ಫಸಲ ಬಿಮಾ ಯೋಜನೆಯ ಬೆಳೆ ಪರಿಹಾರ ಹಣವೂ ಆಗಿದೆ. ಪ್ರತಿ ರೈತರಿಗೂ ಈ ಒಂದು ಹಣ ತಲುಪ್ತಾ ಇದೆ. ಎಷ್ಟೋ ಜನರ ಬೆಳೆಯನ್ನು ಕಳ್ಕೊಂಡು ಅವರು ನಿರಾಶೆಯಲ್ಲಿ ಕೂತಾಗ ಅವರಿಗೆ ಈ ಒಂದು ಬೆಳೆ ಪರಿಹಾರ ಸಿಗಲಿದೆ. ಪ್ರತಿ ರೈತರಿಗೂ ಕೂಡ ಈ ಒಂದು ಬೆಳೆ ಪರಿಹಾರ ಸಿಗ್ತಾ ಇದೆ. ಯಾವ ಜಿಲ್ಲೆಗಳಿಗೆ ಇಂದು ಹಣ ಬಿಡುಗಡೆ ಆಗುತ್ತಿದೆ ಅಂತ ನೋಡೋಕ್ಕಿಂತ ಮೊದಲು ಇಲ್ಲಿ ಸರ್ಕಾರದಿಂದ ಎಷ್ಟು ಹಣವನ್ನು ಬಿಡುಗಡೆ ಮಾಡಿದ್ರು ಅಂತ ನೋಡೋದಾದ್ರೆ, ಕರ್ನಾಟಕದಲ್ಲಿ ಪ್ರತಿಯೊಬ್ಬ ರೈತರಿಗೂ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರದ ವರದಿಯ ಪ್ರಕಾರ ಇಲ್ಲಿ 2,249 ಕೋಟಿ ಪರಿಹಾರ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ರು ಮತ್ತು ಇಲ್ಲಿ 14.21 ಲಕ್ಷ ರೈತರಿಗೆ ಈ ಒಂದು 2025ರ ಮುಂಗಾರಿನ ಬೆಳೆಯ ಹಾನಿಯಾದ ಕಾರಣಗಳಿಂದ ರೈತರ ಖಾತೆಗೆ ಜಮವಾಗ್ತಾ ಇದೆ. ಸ್ನೇಹಿತರೆ, ಈ ಒಂದು ಹಣವು ಸರ್ಕಾರದಿಂದ ಈಗಾಗಲೇ ಬಿಡುಗಡೆ ಆಗಿದೆ ಮತ್ತು ಹಂತ ಹಂತವಾಗಿ ರೈತರ ಖಾತೆಗೆ ಜಮವಾಗ್ತಾ ಇದೆ. ಇದು ಕರ್ನಾಟಕದಲ್ಲಿ ಪ್ರತಿಯೊಬ್ಬ ರೈತರಿಗೂ ಕೂಡ ಹಣ ಜಮವಾಗ್ತಾ ಇದೆ. ಆದರೆ ಈ ಒಂದು ಹಣ ಯಾಕೆ ಬಹಳಷ್ಟು ರೈತರಿಗೆ ಇನ್ನೂ ಬಂದಿಲ್ಲ ಅಂತ ನೋಡೋದಾದ್ರೆ, ಸ್ನೇಹಿತರೆ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇಲ್ಲಿ ಹಣವು ಯಾವ ರೀತಿ ಸಿಗ್ತಾ ಇದೆ ಅಂತ ನೋಡೋದಾದ್ರೆ, ರೈತರ ಅಕೌಂಟ್ಗೆ ನೇರವಾಗಿ ರೈತರ ಖಾತೆಗೆ ಜಮವಾಗ್ತಾ ಇರುವಂತದ್ದು, ಡಿಬಿಟಿ ಮೂಲಕ ಜಮವಾಗುವಂತದ್ದು. ಇಲ್ಲಿ ಯಾವುದೇ ಒಂದು ಮಧ್ಯವರ್ತಿ ಇರೋದಿಲ್ಲ, ನೇರವಾಗಿ ರೈತರ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ತದಲ್ಲ ಅಂತ ಬ್ಯಾಂಕಿಗೆ ಈ ಒಂದು ಹಣ ರೈತರ ಖಾತೆಗೆ ಜಮವಾಗುತ್ತದೆ. ಯಾರಿಗೂ ಈ ಒಂದು ಹಣವು ಸಿಗೋದಿಲ್ಲ ಅಂತ ಅನ್ಕೋಬೇಡಿ, ಹಂತ ಹಂತವಾಗಿ ಬರ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಈ ಒಂದು ಬೆಳೆ ಪರಿಹಾರ ಹಣವು ಮಳೆಯ ಕಾರಣಗಳಿಂದ ಸಂಪೂರ್ಣ ಹಾನಿ ಆಗಿದ್ರೆ ಮತ್ತು ಭಾಗಾಂಶ ಹಾನಿ ಆಗಿದ್ರೆ ಅಂತ ಬೆಳೆಗೂ ಕೂಡ ಸಿಗ್ತಾ ಇದೆ. ಭೂಮಿಯ ದಾಖಲೆಗಳು ಸರಿ ಇದ್ರೆ ಸಿಗುವಂತದ್ದು ಮತ್ತು ಸ್ಥಳೀಯ ಪರಿಶೀಲನೆ ನಡೆಸಿದ ರೈತರಿಗೆ ಸಿಗುವಂತದ್ದು ಮತ್ತು ಪರಿಹಾರ ಪೋರ್ಟಲ್ಗಳಲ್ಲಿ ಹೆಸರು ಅಪ್ಡೇಟ್ ಆಗಿದ್ರೆ ಮಾತ್ರ ಈ ಒಂದು ಹಣ ಸಿಗ್ತಾ ಇರುವಂತದ್ದು. ಸ್ನೇಹಿತರೆ, ಇಲ್ಲಿ ಹಲವಾರು ಜನರು ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಅವರು ಹೆಸರಿನಲ್ಲಿ ಹೊಲ ಇರುತ್ತದೆ, ಆದರೆ ಅವರು ಯಾವುದೇ ಒಂದು ಜಾಬ್ ಮಾಡ್ತಾ ಇರ್ಬೋದು ಅಥವಾ ಗೌರ್ಮೆಂಟ್ ಜಾಬ್ ಮಾಡ್ತಾ ಇರ್ಬೋದು, ಅಂತವರು ಕೂಡ ಈ ಒಂದು ಯೋಜನೆಯ ಲಾಭವನ್ನು ಪಡಿತಾ ಇದ್ರೆ, ನಕಲಿ ಡಾಕ್ಯುಮೆಂಟ್ಸ್ ಅನ್ನು ಮಾಡಿಸ್ಕೊಂಡು ಈ ಒಂದು ಯೋಜನೆ ಲಾಭ ಪಡಿತಾ ಇದ್ರೆ ಅಂತವರಿಗೆ ಈ ಒಂದು ಯೋಜನೆ ಹಣ ಸಿಗೋದಿಲ್ಲ. ಬೆಳೆ ನಷ್ಟ ದೃಢೀಕರಣ ಅವರಿಗೆ ಸಿಗೋದಿಲ್ಲ ಅಂತ ಕೂಡ ತಿಳಿಸಲಾಗಿದೆ. ಈ ಒಂದು ಹಣವು ಬಾರದೆ ಇರುವ ಕಾರಣ ಏನು ಅಂತ ನೋಡೋದಾದ್ರೆ, ಹೌದು ಸ್ನೇಹಿತರೆ, ಎಷ್ಟೋ ಜನರಿಗೆ ಈ ಒಂದು ಹಣ ಬರ್ತಾ ಇಲ್ಲ. ಯಾಕೆ ಅಂತ ನೋಡೋದಾದ್ರೆ, ಅವರ ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗ್ತಾ ಇಲ್ಲ ಅಂದ್ರೆ ಈ ಒಂದು ನಿಮ್ಮ ಅಕೌಂಟ್ಗೆ ಈ ಒಂದು ಹಣ ಜಮವಾಗೋದಿಲ್ಲ. ಮತ್ತು ನಿಮ್ಮ ಹೆಸರು ಅಂದ್ರೆ ನಿಮ್ಮ ಭೂಮಿಯ ದಾಖಲೆ ಹೆಸರು, ನಿಮ್ಮ ಒಂದು ಪಹಣಿಯ ಹೆಸರು ಸರಿಯಾಗಿರ್ಬೇಕು. ಅದರಲ್ಲಿ ಇಬ್ರು ರೈತರದ್ದು ಹೆಸರು ಇರುತ್ತದೆ. ಈಗ ಉದಾಹರಣೆಗೆ ತಿಳಿಸೋದಾದ್ರೆ, ಅಣ್ಣ ತಮ್ಮರ್ದು ಇನ್ನು ವಾಟ್ನಿ ಅಂತಾರಲ್ಲ, ಅದು ಆಗಿರೋದಿಲ್ಲ. ಒಂದೇ ಉತ್ತಾರದಲ್ಲಿ ಇಬ್ರು ಅಣ್ಣ ತಮ್ಮರ್ದ ಹೆಸರು ಇರುತ್ತದೆ. ಅವರು ಏನ್ ಮಾಡ್ತಾರೆ ಅಂದ್ರೆ, ಇಬ್ರು ಕೂಡ ಅರ್ಜಿ ಹಾಕಿರ್ತಾರೆ. ಇಬ್ರು ಅರ್ಜಿ ಹಾಕಿದಾಗ ಒಂದೇ ಉತ್ತಾರವನ್ನು ಇಟ್ಕೊಂಡು ಇಬ್ರು ಅರ್ಜಿಯನ್ನು ಹಾಕಿದಾಗ ಅವ್ರಿಗೆ ಯಾವುದೇ ಕಾರಣಕ್ಕೂ ಹಣವನ್ನು ಹಾಕೋದಿಲ್ಲ. ಇದರಲ್ಲಿ ಒಬ್ಬ ರೈತರಿಗೆ ಒಂದೇ ಡಾಕ್ಯುಮೆಂಟ್ಸ್ ಅಲ್ಲಿ, ಹೌದು ಸ್ನೇಹಿತರೆ, ಒಂದು ಉತ್ತಾರಕ್ಕೆ ಒಬ್ಬ ರೈತನ ಹೆಸರಿನಲ್ಲಿ ಮಾತ್ರ ಈ ಒಂದು ಯೋಜನೆ ಲಾಭ ಸಿಗುವಂತದ್ದು ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ. ಮತ್ತು ಸ್ಥಳೀಯ ಪರಿಶೀಲನೆ ಪೆಂಡಿಂಗ್ ಇದ್ರೆ ಈ ಒಂದು ಹಣ ಜಮವಾಗೋದಿಲ್ಲ ಮತ್ತು ಈ ಒಂದು ಹಣವು ಹಂತ ಹಂತವಾಗಿ ರೈತರ ಖಾತೆಗೆ ಹಾಕ್ತಾ ಇದ್ದಾರೆ. ಸ್ನೇಹಿತರೆ, ಇದಕ್ಕೆ ಯಾವ ಭಯವೂ ಕೂಡ ಪರಿಹಾರ ನಿಮ್ಮದಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಯೋಜನೆ ಲಾಭ ಸಿಗ್ತಾ ಇದೆ. ನೀವು ಏನ್ ಮಾಡ್ಬೇಕಂದ್ರೆ, ಈ ಒಂದು ಯೋಜನೆಯ ಲಾಭ ನಿಮ್ಗೆ ಸಿಗ್ತಾ ಇದೆಯಾ ಇಲ್ವಾ ಅಂತ ಕೂಡ ನೀವು ಚೆಕ್ ಮಾಡ್ಬೇಕಂದ್ರೆ, ಈ ಒಂದು ಜಿಲ್ಲೆಯ ಲಿಸ್ಟ್ ಅನ್ನು ಕೂಡ ನೋಡ್ಬಿಡೋಣ. ಇಲ್ಲಿ 2,249 ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದು, ಹಾಗೆ ಇಷ್ಟು ಜಿಲ್ಲೆಗೆ ಇಂದು ಜಮವಾಗ್ತಾ ಇದೆ. ಹಂತ ಹಂತವಾಗಿ ಜಮವಾಗ್ತಾ ಇರುವ ಜಿಲ್ಲೆಗಳಲ್ಲಿ ಈಗ 15 ಜಿಲ್ಲೆಯ ಲಿಸ್ಟ್ ಅನ್ನು ಕೂಡ ನೀಡಲಾಗಿದೆ. ಈ ಒಂದು 15 ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲೆ ಇದೆಯಾ ಇಲ್ವಾ ಅಂತ ಕೂಡ ನೋಡ್ಬಿಡೋಣ. ಸ್ನೇಹಿತರೆ, ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ. ಇಲ್ಲಿ ಯಾವ ಜಿಲ್ಲೆ ಅಂತ ನೋಡೋದಾದ್ರೆ, ಯಾದಗಿರಿ ಜಿಲ್ಲೆಗೂ ಕೂಡ ಈ ಒಂದು ಹಣ ಜಮವಾಗ್ತಾ ಇದೆ ಮತ್ತು ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಹಲವಾರು ರೈತರಿಗೆ ಈ ಒಂದು ಪರಿಹಾರ ಹಂತ ಹಂತವಾಗಿ ಬಿಡುಗಡೆ ಆಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ಬೀದರ್ ಜಿಲ್ಲೆ ನೋಡೋದಾದ್ರೆ, ಅತಿವೃಷ್ಟಿಯಿಂದ ತೊಗರಿ ಮತ್ತು ಸೋಯಾಬೀನ್, ಜೋಳ ಬೆಳೆ ನಷ್ಟವಾಗಿರುವ ಕಾರಣಗಳಿಂದ ಬಹುತೇಕ ರೈತರಿಗೆ ಈ ಒಂದು ಬೀದರ್
ಜಿಲ್ಲೆ ರೈತರಿಗೂ ಕೂಡ ಹಣ ಜಮವಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ರಾಯಚೂರು ಜಿಲ್ಲೆ ನೋಡೋದಾದ್ರೆ ಭತ್ತ ಮೆಕ್ಕೆಜೋಳ ನಷ್ಟವಾಗಿದೆ. ಹಲವಾರು ಗ್ರಾಮದ ರೈತರಿಗೆ ಒಂದು ಹಣ ಜಮವಾಗಿದೆ. ಇನ್ನು ಕೆಲವೊಂದಿಷ್ಟು ರೈತರಿಗೆ ಹಣ ಬಂದಿಲ್ಲ ಅಂತ ಕೂಡ ತಿಳಿಸಲಾಗಿದೆ. ರಾಯಚೂರು ಜಿಲ್ಲೆ ಇದು. ಮತ್ತು ಕೊಪ್ಪಳ ಜಿಲ್ಲೆ ನೋಡೋದಾದ್ರೆ ಡಿಬಿಟಿ ಮೂಲಕ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ಬಳ್ಳಾರಿ ಜಿಲ್ಲೆಗೂ ಕೂಡ ಹಣ ಈಗ ಜಮಾವಾಗ್ತಾ ಇದೆ. ಮತ್ತು ವಿಜಯಪುರ ಜಿಲ್ಲೆಗೂ ಕೂಡ ದ್ರಾಕ್ಷಿ ಜೋಳ ಬೆಳೆ ಹಾನಿಯಾಗಿರುವ ಕಾರಣಗಳಿಂದ ಗ್ರಾಮಗಳಿಗೆ ಈ ಒಂದು ಹಣ ಜಮವಾಗ್ತಾ ಇದೆ. ಮತ್ತು ಬಾಗಲಕೋಟೆ ಜಿಲ್ಲೆ ನೋಡೋದಾದ್ರೆ ಕೃಷ್ಣಾ ನದಿ ಪ್ರವಾಹದಿಂದ ಈ ಒಂದು ಪರಿಹಾರ ಬಹುತೇಕವಾಗಿ ರೈತರ ಖಾತೆಗೆ ಮಂಜೂರಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ದಾವಣಗೆರೆ ಜಿಲ್ಲೆಗೂ ನೋಡೋದಾದ್ರೆ ಹಣ ಜಮವಾಗ್ತಾ ಇದೆ. ಮತ್ತು ಧಾರವಾಡ ಜಿಲ್ಲೆ ನೋಡೋದಾದ್ರೆ ಅತಿವೃಷ್ಟಿಯಿಂದ ಈ ಒಂದು ಹಣವು ಜಮವಾಗ್ತಾ ಇದೆ. ಮತ್ತು ಗದಗ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಈ ಒಂದು ಹಾನಿಯಾಗಿರುವ ಕಾರಣಗಳಿಂದ ಇತರೆ ಕಾಳುಗಳು ಕೂಡ ಹಾನಿಯಾಗಿದ್ದಾವೆ ಅಂತ ಕೂಡ ತಿಳಿಸಲಾಗಿದೆ. ಅವ್ರಿಗೂ ಕೂಡ ಈ ಒಂದು ಹಣವು ನೇರವಾಗಿ ರೈತರ ಬ್ಯಾಂಕ್ ಅಕೌಂಟ್ಗೆ ಜಮವಾಗುತ್ತದೆ ಗದಗ ಜಿಲ್ಲೆಯದ್ದು. ಮತ್ತು ಹಾವೇರಿ ಜಿಲ್ಲೆ ನೋಡೋದಾದ್ರೆ ಮಳೆ ಹಾನಿ ವ್ಯಾಪಕವಾಗಿ ಪರಿಶೀಲನೆ ಪೂರ್ಣಗೊಂಡ ನಂತರ ರೈತರಿಗೆ ಈ ಒಂದು ಹಣ ಜಮವಾಗುತ್ತಿದೆ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ಚಿತ್ರದುರ್ಗ ಜಿಲ್ಲೆಗೂ ಕೂಡ ಈ ಒಂದು ಹಣ ಜಮವಾಗ್ತಾ ಇದೆ. ತುಮಕೂರು ಜಿಲ್ಲೆಗೂ ಕೂಡ ಜಮವಾಗ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ ಇಂದು ಜಮವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಒಂದೇ ದಿನದಲ್ಲಿ ಪ್ರತಿಯೊಂದು ಜಿಲ್ಲೆಗೂ ಜಮವಾಗುವುದಿಲ್ಲ. ಗ್ರಾಮಗಳಿಗೆ ಹಂತ ಹಂತವಾಗಿ ಈ ಒಂದು ಹಣ ಜಮವಾಗುತ್ತದೆ. ನಿಮ್ಮ ಜಿಲ್ಲೆಯ ಲಿಸ್ಟ್ ಇದರಲ್ಲಿದ್ರೆ ನಿಮ್ಗೂ ಕೂಡ ಈ ಒಂದು ಹಣ ಜಮವಾಗುತ್ತದೆ. ಅಥವಾ ಈ ಒಂದು ಹಣ ಈ ಒಂದಿಷ್ಟು ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲೆ ಇಲ್ಲ ಅಂದ್ರೆ ಹಂತ ಹಂತವಾಗಿ ಮುಂದಿನ ಹಂತದಲ್ಲಿ ಯಾವ ಜಿಲ್ಲೆ ಲಿಸ್ಟ್ ಅನ್ನು ಬಿಡ್ತಾರೋ ಅವಾಗಲೇ ನಾನು ನಿಮ್ಗೆ ತಿಳಿಸ್ತೇನೆ. ಇವಾಗ ಇಷ್ಟು ಜಿಲ್ಲೆಯ ಹಂತವಾಗಿ ಬಿಟ್ಟಿದ್ರು, ಅದನ್ನು ಕೂಡ ನಾನು ನಿಮ್ಗೆ ತಿಳಿಸಿದ್ದೇನೆ. ಮತ್ತು ಮುಂದಿನ ಯಾವ ಹಂತದಲ್ಲಿ ಬಿಡ್ತಾರೋ ಅವಾಗಲೇ ನಾನು ನಿಮ್ಗೆ ತಿಳಿಸ್ತೇನೆ. ಸ್ನೇಹಿತರೆ, ಹಣವು ಪೆಂಡಿಂಗ್ ಇರುವ ರೈತರು ಏನ್ ಮಾಡಬೇಕು ಅಂದ್ರೆ, ಹಲವಾರು ರೈತರಿಗೆ ಒಂದು ಹಣ ಜಮವಾಗಿದೆ, ಕೆಲವೊಂದಿಷ್ಟು ರೈತರಿಗೆ ಹಣ ಬಂದಿಲ್ಲ ಅಲ್ವಾ. ಅಂತ ರೈತರು ಇಲ್ಲಿ ಏನ್ ಮಾಡ್ಬೇಕು ಅಂತ ನೋಡೋದಾದ್ರೆ, ಪ್ರತಿಯೊಬ್ರು ಕೂಡ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿ ಇರ್ತಾರಲ್ಲ ಅಲ್ಲಿ ಹೋಗಿ ಅವರನ್ನು ಸಂಪರ್ಕಿಸಬೇಕು. ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಿ ಅಲ್ಲಿ ನಿಮ್ಮ ತಪ್ಪಿದ್ದ ತಕ್ಷಣಗಳನ್ನು ತಿದ್ದುಪಡಿಸಿಕೊಳ್ಳಿ ಅಂತ ಕೂಡ ತಿಳಿಸಲಾಗಿದೆ. ಹೌದು ಸ್ನೇಹಿತರೆ, ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿ ಇರ್ತಾರಲ್ಲ ಅಲ್ಲಿ ಹೋಗಿ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗ್ಬೇಕು. ಅವ್ರಿಗೆ ಆ ಒಂದು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಅನ್ನು ನೀಡಿದ್ರೆ ಅವರು ಅದರಲ್ಲಿ ಏನು ತಪ್ಪಾಗಿದೆ ಅಂತ ಕೂಡ ತಿಳಿಸ್ತಾರೆ. ಅದನ್ನು ನೀವು ತಿದ್ದುಪಡಿಸಬೇಕು, ಸರಿಪಡಿಸಬೇಕು ಅಂತ ಕೂಡ ತಿಳಿಸಲಾಗಿದೆ. ಅಗತ್ಯವಿದ್ದರೆ ತಹಶೀಲ್ದಾರ್ ಕಚೇರಿ ಅಥವಾ ಕೃಷಿ ಕಚೇರಿಗೂ ಕೂಡ ನೀವು ಹೋಗಿ ಪ್ರತಿಯೊಬ್ಬರು ಕೂಡ ಮನವಿ ಮಾಡಿಕೊಂಡು ಈ ಒಂದು ಹಣವನ್ನು ನಿಮ್ಮ ಖಾತೆಗೆ ಬರುವಂತೆ ಮಾಡಿಸಿಕೊಳ್ಳಿ. ಏಕೆಂದ್ರೆ ಬೆಳೆ ಪರಿಹಾರ ಹಣವು ನಿಮ್ಮ ಹಕ್ಕಿನ ಹಣವಾಗಿದೆ, ನಿಮ್ಮ ಖಾತೆಗೆ ಬರುವಂತದ್ದು. ಅದಕ್ಕೋಸ್ಕರ ನಿಮ್ಮ ದಾಖಲೆಗಳು ಏನಾದರೂ ತಪ್ಪಿದ್ರೆ ಖಂಡಿತವಾಗಿ ಬರೋದಿಲ್ಲ. ಬೇಗ ಹೋಗಿ ಈ ಒಂದು ದಾಖಲೆಗಳನ್ನು ಸರಿಪಡಿಸಿಕೊಳ್ಳಿ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿ ಇಟ್ಕೊಂಡು ಈ ಒಂದು ಹಣವನ್ನು ಪಡೆದುಕೊಳ್ಳಿ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ವಿಷಯ ಏನು ಅಂತ ಅಂದ್ರೆ, ಬೆಳೆ ಪರಿಹಾರ ಹಣವನ್ನು ಪೆಂಡಿಂಗ್ ಇದ್ರೆ ಈ ರೀತಿ ಮಾಡಿ ಅಂತ ಕೂಡ ನಾನು ನಿಮ್ಗೆ ತಿಳಿಸಿದ್ದೇನೆ. ರೈತ ಸಂಪರ್ಕ ಕಚೇರಿ ಅಥವಾ ಈ ನಿಮ್ಮ ಯಾವುದೇ ಒಂದು ಕೃಷಿ ಕಚೇರಿಗೆ ಹೋಗಿ ಈ ರೀತಿ ಚೆಕ್ ಮಾಡಿ ಅಂತ ಕೂಡ ತಿಳಿಸಿದ್ದೇನೆ. ಮತ್ತು ಇಲ್ಲಿ ಸ್ನೇಹಿತರೆ, ಅದಕ್ಕೂ ಮೊದಲು ನೀವೇನ್ ಮಾಡ್ಬೇಕಂದ್ರೆ, ಈ ಒಂದು ಸ್ನೇಹಿತರೆ ನಿಮ್ಮ ಹೆಸರು ಲಿಸ್ಟ್ ನಲ್ಲಿ ಇದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಂಡ್ಬಿಡಿ. ಚೆಕ್ ಮಾಡ್ಕೊಂಡು ನಿಮ್ಮ ಹೆಸರು ಅದರಲ್ಲಿದ್ರೆ ನೀವು ಹಣವನ್ನು ಬಂದೇ ಬರುತ್ತದೆ ಅಂತ ತಿಳ್ಕೊಳ್ಳಿ. ಬರ್ಲಿಲ್ಲ ಅಂದ್ರೆ ಅಥವಾ ಈ ಒಂದು ಹಣ ನಿಮ್ಗೆ ಇನ್ನೂ ಬಂದಿಲ್ಲ ಅಂದ್ರೂ ಕೂಡ, ಅಥವಾ ಈ ಒಂದು ಲಿಸ್ಟ್ ನಲ್ಲಿ ನಿಮ್ಮ ಜಿಲ್ಲೆ ಅಥವಾ ನಿಮ್ಮ ಹೆಸರು ಇಲ್ಲ ಅಂದ್ರೂ ಕೂಡ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಇಲ್ಲಿ ನಿಮ್ಮ ಹೆಸರಿನ ಲಿಸ್ಟ್ ಯಾವ ರೀತಿ ಅಂತ ನೋಡ್ಬೇಕು ಅಂತ ಹೇಳೋದಾದ್ರೆ, ಇಲ್ಲಿ ಪ್ರತಿಯೊಬ್ಬರ ಕಡೆನೂ ಮೊಬೈಲ್ ಇರುವಂತದ್ದು. ನಿಮ್ಮ ಮೊಬೈಲ್ ನಲ್ಲಿ ಗೂಗಲ್ ಅಂತ ಆಪ್ ಇರುತ್ತದೆ, ಅದನ್ನು ಸರ್ಚ್ ಮಾಡಿದ್ರೆ ಅಲ್ಲಿ ನೀವು ಆ ಒಂದು ಗೂಗಲ್ ಅನ್ನು ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗುತ್ತದೆ. ಅದು ಪರಿಹಾರ ಕರ್ನಾಟಕ ಗೌರ್ಮೆಂಟ್ ಇನ್ ಎನ್ನುವುದನ್ನು ಅಲ್ಲಿ ಸರ್ಚ್ ಮಾಡಬೇಕಾಗುತ್ತದೆ. ಅದನ್ನು ಸರ್ಚ್ ಮಾಡಿದ್ರೆ ಆ ಒಂದು ವೆಬ್ಸೈಟ್ ಲಿಂಕ್ ನಿಮಗೆ ಸಿಗುತ್ತದೆ. ಅಥವಾ ನಾವು ಈ ಒಂದು ವಿಡಿಯೋ ಕೆಳಗಡೆ ಆ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೊಟ್ಟಿರ್ತೇವೆ, ಅಲ್ಲಾದ್ರೂ ನೀವು ನೋಡಬಹುದು. ಮತ್ತು ಇಲ್ಲ ಅಂದ್ರೆ ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಗೂಗಲ್ ಮೂಲಕ ನೀವು ನೋಡಬಹುದು. ಅದನ್ನು ಓಪನ್ ಮಾಡಿದ್ರೆ ತಕ್ಷಣ ನಿಮಗೆ ನಿಮ್ಮ ವಿಲೇಜ್ ಯಾವುದು ಅಂತ ಕೂಡ ತಿಳಿಸಲಾಗುತ್ತದೆ. ನಿಮ್ಮ ವಿಲೇಜ್ ಅನ್ನು ನೀವು ಹಾಕಿ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತದೆ, ನಿಮ್ಮ ವಿಲೇಜ್ ಯಾವುದು ಅಂತ ಹಾಕಿದ್ರೆ. ಮತ್ತು ಆದ ನಂತರ ಸ್ನೇಹಿತರೆ, ಯಾವ ವರ್ಷದಲ್ಲಿ ಅಂತ ತೋರಿಸುತ್ತದೆ, 2025-26 ಅಂತ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತದೆ. ಮತ್ತು ನಿಮ್ಮ ಈ ಒಂದು ಸೀಸನ್ ಯಾವುದು ಅಂದ್ರೆ ಮಾನ್ಸೂನ್ ಅಂತ ಹಾಕಬೇಕು. ಮತ್ತು ನಿಮ್ಮ ಜಿಲ್ಲೆ ಯಾವುದು, ನಿಮ್ಮ ತಾಲೂಕು ಯಾವುದು, ನಿಮ್ಮ ಹೋಬಳಿ ಯಾವುದು ಮತ್ತು ನಿಮ್ಮ ಗ್ರಾಮ ಯಾವುದು ಅಂತ ಅಲ್ಲಿ ಕೇಳುತ್ತದೆ. ಅದನ್ನು ಹಾಕಿದ ತಕ್ಷಣ ನಿಮಗೆ ಗೆಟ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತದೆ. ನೀವು ಕ್ಲಿಕ್ ಮಾಡಿದ್ರೆ ಅಲ್ಲೇ ನಿಮಗೆ ನಿಮ್ಮ ಹೆಸರು ತೋರಿಸುತ್ತದೆ ಮತ್ತು ಮಂಜೂರಾದ ಹಣವನ್ನು ತೋರಿಸುತ್ತದೆ ಮತ್ತು ಜಮಾವಾದ ದಿನಾಂಕವನ್ನು ತೋರಿಸುತ್ತದೆ ಮತ್ತು ನಿಮ್ಮ ಈ ಒಂದು ಹಣವನ್ನು ನೀವು ತೆಗೆದುಕೊಳ್ಳಬಹುದಾ ಇಲ್ಲ ಅಂತ ಕೂಡ ತೋರಿಸುತ್ತದೆ. ಸ್ನೇಹಿತರೆ, ಈ ರೀತಿ ನೀವು ಚೆಕ್ ಮಾಡಿದ್ರೆ ಖಂಡಿತವಾಗಿ ನಿಮ್ಗೆ ಈ ಒಂದು ಹಣ ನಿಮ್ಗೆ ಬರ್ತಾ ಇದೆಯಾ ಇಲ್ವಾ ಅಂತ ಕೂಡ ಗೊತ್ತಾಗುತ್ತದೆ. ಬಂದ್ರಂತೂ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಅವಕಾಶ ಸಿಕ್ಕಂತಾಗುತ್ತದೆ. ಬರ್ಲಿಲ್ಲ ಅಂದ್ರೆ ಪೆಂಡಿಂಗ್ ಇದ್ರೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಒಂದ್ಸರಿ ಆ ರೀತಿ ಚೆಕ್ ಮಾಡ್ಕೊಂಡ್ಬಿಡಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ಕೂಡ ನಾನು ಹಲವಾರು ಕಡೆ ರಿಸರ್ಚ್ ಅನ್ನು ಮಾಡಿ ಮತ್ತು ಸರ್ಕಾರದಿಂದ ನೀಡಿರುವ ಈ ಒಂದು ಜಿಲ್ಲೆ ಲಿಸ್ಟ್ ಅನ್ನು ಕೂಡ ತಿಳಿಸಿದ್ದೇನೆ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಾಹಿತಿ ಉಪಯುಕ್ತವಾಗುತ್ತದೆ.
ನಿಮ್ಮ ರೈತ ಸಂಪರ್ಕ ವಾಟ್ಸ್ಆಪ್ ಗ್ರೂಪ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಏಕೆಂದ್ರೆ ಬಹಳಷ್ಟು ರೈತರಿಗೆ ಬೆಳೆ ಪರಿಹಾರ ಹಣ ಬಂದಿಲ್ಲಲ್ಲ, ಅವರಿಗೆ ಈ ರೀತಿ ಚೆಕ್ ಮಾಡೋದ್ರಿಂದ ಅಥವಾ ನಿಮ್ಮ ರೈತ ಸಂಪರ್ಕ ವಾಟ್ಸ್ಆಪ್ ಗ್ರೂಪ್ಗೆ ನೀವು ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಈ ಒಂದು ಮಾಹಿತಿ ಸಿಕ್ಕಂತಾಗುತ್ತದೆ. ಪ್ರತಿಯೊಬ್ಬರು ಕೂಡ ನಿಮ್ಮ ರೈತ ವಾಟ್ಸ್ಆಪ್ ಗ್ರೂಪ್ಗೂ ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರಿಗೆ ಈ ಒಂದು ವಿಡಿಯೋ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಮತ್ತು ಬೆಳೆ ಪರಿಹಾರ ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸ್ನೇಹಿತರೆ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಆಗಿರ್ಬೋದು ಮತ್ತು ಬೆಳೆ ಪರಿಹಾರದ ಮುಂದಿನ ಜಿಲ್ಲೆ ಲಿಸ್ಟ್ ಆಗಿರ್ಬೋದು, ಸರ್ಕಾರದಿಂದ ನೀಡಿರುವ ಹೊಸ ಯೋಜನೆಯ ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾ ಮಾಡುವಂತ ಈ ಒಂದು ವಿಡಿಯೋ ಲಿಂಕ್ ನಿಮಗೆ ತಲುಪುತ್ತದೆ. ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್.